ನಂದಿನಿ 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 ನಂದಿನಿ, ನಾನ್ ನಿನ್ನೆಯ ಕರಿತಾ ಇರೋದು. ಅಷ್ಟಕ್ಕೂ ನೀನ್ ಯಾರು? ನಂದಿನಿ, ನಿನ್ ಕೋಪ ನಂಗೆ ಅರ್ಥ ಆಯ್ತದೆ. ಸುಭಾಷ ಯಾರೋ ನಡೀತವ್ರೆ ಕಣೋ, ಕಳ್ಸೋ. ಸಾವಿತ್ರಿ, ಸಾವಿತ್ರಿ ನೀನಾದ್ರೂ ಹೇಳು ಸಾವಿತ್ರಿ, ನಂಗೆ ಆಯ್ತಾ ಇಲ್ಲ ಸಾವಿತ್ರಿ. ಸಮಾಧಾನ ಮಾಡ್ಕೊಳವ, ಏನು ಆಗಕ್ಕಿಲ್ಲ. ಅಯ್ಯೋ ಅದ್ಗೆ ಅಮ್ಮಂಗ್ ಯಾಕೆ ಹಿಂಗ ಆಯ್ತಾ ಇದೆ ಅಂದ್ರೆ, ಆ ಉಡುಪಿ ಮಾಡಿರೋ ಪೂಜೆನಾಗ ಏನೋ ವ್ಯತ್ಯಾಸ ಆಗದೆ. ಅದೇನು ಅಂತ ನಾನು ನೋಡ್ಕೊ ಬರ್ತೀನಿ. ಚಿತ್ರ, ನೀನ್ ಅಮ್ಮನ್ ನೋಡ್ಕೊತಾ ಇರು. ಅಮ್ಮ, ಏನೂ ಆಗಲ್ಲ, ತಲೆ ಕೆಡಿಸ್ಕೋಬೇಡ. ಯಾರೋ ನನ್ ಮೈ ಮೇಲೆಲ್ಲ ನೆಡ್ತಡ್ದಂಗ ಆಯ್ತೈತೆ ಕಡೆ. ನಂಗ್ ನೋವು ತಡಿಯಕ್ ಆಗ್ತಿಲ್ಲ. ಅಯ್ಯೋ ದೇವ್ರೆ, ನಮ್ಮ ಅದ್ಗೆ ಗತಿನ ಹಿಂಗಾಗೈತೆ ಅನ್ಮಕ್ಕೆ ಇನ್ ನನ್ ಮಗಳ ಗತಿ ಏನಾಗಿರ್ಬೇಕಪ್ಪ. ಅಯ್ಯೋ ಸುಭಾಷ, ನಾನು ಬರ್ತೀನಿ ಇರ್ಲಾ. ಅಲ್ಲಿ ಎಲ್ಲ ಎಡ್ಬಟ್ ಆಗೋಗದೆ. ಅಲ್ಲಿ ನಮ್ಮ ಅವ್ವಂಗೆ ಅಲ್ಲಿ ನೋಡಿದ್ರೆ ನಮ್ಮ ಅಮ್ಮ ನೋವು ಅಂತ ನಳ್ಳಾಡ್ತಾವಳೆ. ಅಂದ್ರೆ ನೀನು ನಿನ್ನ ಆಟನ ಶುರು ಮಾಡ್ಬಿಟ್ಯಾ? ನೋಡ್ತಾ ಇರು, ಇನ್ನು ಮುಂದೆ ನನ್ನ ಅಸಲಿ ಆಟನ ನಾನ್ ಶುರು ಮಾಡ್ತೀನಿ. ನೀನ್ ಯಾರಿಗೆ ಹೇಳ್ತಾ ಇದೀಯಾ? ಯಾರ ಆಟ ಶುರು ಮಾಡಿದ್ರು? ಆ ದೇವಿ ಅವಳ ಭಕ್ತರನ್ನ ರಕ್ಷಣೆ ಮಾಡೋದಕ್ಕೆ ಶುರು ಮಾಡಿದಾಳೆ. ಅದಕ್ಕೆ ಈಗೆಲ್ಲ ಆಗ್ತಿರೋದು. ಇದ್ರ ಹಿಂದೆ ಇರೋ ಸೂತ್ರಧಾರಿ ಅವಳೇ. ಈಗ ನಾವ್ ಏನ್ ಮಾಡೋದು? ನಮ್ಮ ಅಮ್ಮನ್ ನೋವು ಕಮ್ಮಿ ಹೆಂಗ್ ಮಾಡೋದು? ಆ 3 ಅಡಿ ವ್ರತ ಹೆಂಗ್ ತಡಿಯೋದು? ಅವಳನ್ನ ನಾನ್ ನೋಡ್ಕೊಳ್ತೀನಿ. ಅವಳ ಆಟನ ಮುಂದುವರ್ಸೋದಕ್ಕೆ ನಾನ್ ಬಿಡೋದಿಲ್ಲ. ಈಗ ನಿಮ್ಮವ್ವನ ನೋವೆಲ್ಲ ಕಮ್ಮಿ ಆಗುತ್ತೆ. ಇನ್ ಮೇಲೆ ಆ ದೈವ ಶಕ್ತಿ ಮೀರಿದ ಪೂಜೆನ ನಾನ್ ಮಾಡ್ಬೇಕು. ಆಗ್ಲೇ ಇವಳ ಆತ್ಮ ಅವಳ ದೇಹದೊಳಗಡೆ ಹೋಗಿ ಬಾಯಿ ಬಿಡೋದು. ನನ್ ಮಗಳು ಯಾಕೆ ಜ್ಞಾನ ಇಲ್ದಿರೋ ಕೂತವಳೆ? ಇವಳನ್ನ ನನ್ನ ಮಂತ್ರ ಶಕ್ತಿಯಿಂದ ಬಂದಿ ಮಾಡಿದ್ದೀನಿ. ಈಗ ಇವಳ ಆತ್ಮ ನನ್ನ ಕಪಿ ಮುಷ್ಟಿ ಒಳಗಡೆ ಇದೆ. ಅಯ್ಯೋ, ಆ ದೈವ ಶಕ್ತಿಯಿಂದ ನನ್ ಮಗಳಿಗೆ ಏನಾರ ಆಗ್ಬಿಟ್ರೆ ನಾ ಏನ್ ಮಾಡ್ಲಿ? ಅವಳನ್ನ ಸರಿ ಮಾಡ್ಬಿಡು, ನಾ ಕರ್ಕೊಂಡು ಹೊಂಟೋಯ್ತೀನಿ. ಏಯ್, ಆತ್ಮ ಬಂಧನ ಪೂಜೆ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ನನ್ನ ದಿಗ್ಬಂಧನ ದಾಟಿ ಇವಳನ್ನ ಯಾವ ಶಕ್ತಿನೂ ಏನು ಮಾಡ್ಕೊಳಕ್ಕಾಗಲ್ಲ. ಹಾಗೇನಾದ್ರೂ ಮಧ್ಯದಲ್ಲಿ ಪೂಜೆ ನಿಂತೋದ್ರೆ ನಿನ್ನ ಮಗಳ ಪ್ರಾಣಕ್ಕೆ ಅಪಾಯ. ಅಯ್ಯೋ, ಹಂಗ್ ಮಾತ್ರ ಆಗ್ಬಾರ್ದು ತಾಯಿ. ನನ್ ಮಗಳನ್ನ ಹೆಂಗಾರು ನೀನೇ ಕಾಪಾಡ್ಬೇಕು. ಇವತ್ತು ಅವಳನ್ನ ನಾನೇ ನೋಡ್ಕೊಳ್ತೀನಿ. ಏನೇ ಆಗ್ಲಿ, ಇವತ್ತು ಅವಳು ಬಾಯಿಂದ ಸತ್ಯನ ನಾನೇ ಹೊರಗಡೆ ಬರೆಸ್ತೀನಿ. ಇದರಿಂದ ಯಾವ ಬದಲಾವಣೆನೂ ಇಲ್ಲ. ಅವ್ವ, ಅವಳ ಕಾಲು ಸರಿ ಹೋಗದೆ ವ್ರತಾನು ಕೊನೆಯ ಹಂತಕ್ ಬಂದ್ ನಿಂತದೆ. ವ್ರತ ಏನಾರ ಪೂರ್ತಿ ಆಗೋದ್ರೆ ಏನವ ಕತೆ? ಮಾಡ್ಲಿ ಬಿಡೆ, ಅಲ್ಲಿ ನಮ್ಮ ಆಟ ನಡೀತಾ ಇರ್ಬೋದು. ಆದ್ರೆ ಉಲುಪಿ ಮಾಟದಾಟ ಸಂದಾಗ ವರ್ಕೌಟ್ ಆಯ್ತೈತೆ ಅಂದಂಗಾಯ್ತು. ನೋಡ್ತಾ ಇರು, ಹೊಸಿ ಹೊತ್ತಿಗೆ ಅವಳು ಸತ್ಯವ ಹೆಂಗ್ ಬಾಯ್ ಬಿಡ್ತಾಳೆ ಅಂತವ. ಏ ದೇವಿ, ನಿನ್ನ ಆಶೀರ್ವಾದ ನಿನ್ನ ಭಕ್ತರ ಮೇಲಿದ್ರೆ ನನ್ನ ಮಾಟ ಮಂತ್ರದ ಶಕ್ತಿ ನಿನ್ನ ಭಕ್ತರ ಮೇಲಿದೆ.
ನಿನ್ನನ್ನ ಬಂಧನದಲ್ಲಿಟ್ಟು ನನ್ನ ಕಾರ್ಯನ ನಾನು ಸಾಧಿಸಬಲ್ಲೆ. ಈ ಉಲುಪಿ ಶಕ್ತಿ ಏನು ಅಂತ ನಾನ್ ತೋರಿಸ್ತೀನಿ. ನಿನ್ನ ಭಕ್ತಿ ಬಾಯಿಂದ ಸತ್ಯನ ಹೊರತಂದು ದೈವ ಶಕ್ತಿಗಿಂತ ನನ್ನ ಶಕ್ತಿ ಮೇಲು ಅನ್ನೋದನ್ನ ನಾನ್ ತೋರಿಸ್ತೀನಿ. ಏನ್ ಹೇಳ್ತಿದೀಯವ್ವ? ನೀ ದ್ಯಾವ್ರನ್ನ ಬಂದ್ಸಿದ್ಯಾ? ಅದು ಸಾಧ್ಯವೇ? ನಾನ್ ಯಾರು? ನನ್ನ ಶಕ್ತಿ ಅದು ಮಂತ್ರದ ಮರ್ಮ, ತಪಸ್ಸಿನ ತೀವ್ರತೆ ಮತ್ತು ಕ್ರೂರತೆ, ನಗು. ನೋಡ್ದೇನೆ ಗಾಳಿ ಬಿರ್ಗಾಳಿ ಆಗೈತೆ, ಆ ದೀಪ ಆರೋಗೈತೆ. ಉಲೂಪಿ ಮಂತ್ರದ ಪ್ರಭಾವದಿಂದ ಸದ್ಯದಲ್ಲೇ ಇವಳು ಬಾಯ್ ಬಿಡ್ತಾಳ್ ನೋಡು. ಲೋ ಮಗ ಶಿವರಾಮ, ಅಟ್ಟಿ ಒಳಗೆ ಏನೋ ಒಂಥರ ಅಸಮಾಧಾನ, ಯಾಕೋ ಏನೋ ಸಂಕಟ, ಒಂಥರ ಹೆದರಿಕೆ ಆಯ್ತದೆ. ಇಲ್ಲಿ ಬೇರೆ ಏನೋ ನಡೀತಾ ಐತೆ ಮಗ. ನನ್ ಮಗಳಿಗೆ ಯಾವಾಗ ಜ್ಞಾನ ಬರ್ತದೆ? ಅವಳು ಯಾವಾಗ ಮಾತಾಡ್ತಾಳೆ? ಮಾತು ಶುರುವಾಗುತ್ತೆ, ಅದು ನಿನ್ನ ಮನೆಯಲ್ಲಿ. ಆ ವಿದ್ಯಳ ದೇಹಕ್ಕೆ ಒಕ್ಕಿ ಅವಳು ಮನಸ್ಸಲ್ಲಿರೋ ಮಾತನ್ನ ಹೊರತರ್ತಾಳೆ. ಅವಳು ಸತ್ಯನ ಒಪ್ಕೊಳ್ಳುವಂತ ಸಮಯ ಬಂದ್ಬಿಡ್ತು. ಯಾಕವ ಹಿಂಗ್ ಪರೀಕ್ಷೆ ಮಾಡ್ತಿದ್ದೀಯಾ? ನನ್ನಿಂದ ಏನ್ ತಪ್ಪಾಗೋಗಿದ್ದಾತು? ನಾನು ಏನ್ ಮಾಡಿದ್ದೀನಿ ಅಂತ ನನಗೆ ಹಿಂಗ್ ಶಿಕ್ಷೆ ಕೊಡ್ತಿದ್ಯಾ? ತಾಯಿ, ನನ್ ಕೈ ಬಿಡ್ಬೇಡ. ನೀನೇ ಈ ವ್ರತನ ಪೂರ್ತಿ ಮಾಡೋ ತರ ಶಕ್ತಿ ಕೊಡು ತಾಯಿ. ನಾವ್ ಅನ್ಕೊಂಡಂಗೆ ಆಗದು, ಸತ್ಯ ಹೆಂಗ್ ಬಾಯ್ ಬಿಡ್ತಾಳೆ ಅಂತ. ನೋದವಾಗಲಿ. ಪ್ರೀತಿಯ ಶಿವರಾಮಯ್ಯ ಗೌಡರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ನೀವು 6 ತಿಂಗಳು ಜೈಲಿನಲ್ಲಿ ಕಾಲ ಕಳೆಯಲು ಒಂದು ಹುಡುಗಿ ಫೋನ್ ಮಾಡಿದ್ದು ಕಾರಣ. ಆ ಹುಡುಗಿಯನ್ನು ನೀವು ಹುಡುಕುತ್ತಲೇ ಇರುವಿರಿ. ಪೊಲೀಸರಿಗೆ ಫೋನ್ ಮಾಡಿ ನೀವು ಜೈಲಿಗೆ ಹೋಗೋಕೆ ಕಾರಣ ಆದವಳ ಹೆಸರು ವಿ. ನಂದಿನಿ ದಿನಾಲು ಓಡಾಡೋ ರೋಡ್ ಇದೆ ಅಲ್ವೇ? ಅಂದ್ಮ್ಯಾಕೆ ಅವಳು ಇಲ್ಲಿಗೆ ಬರ್ಲೇಬೇಕು. ಇವತ್ತು ಏನಾರ ಆಗ್ಲಿ, ಅವಳನ್ನ ಮಾತಾಡಿಸ್ಬೇಕು. ನಂದಿನಿ, 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 ನಾನ್ ನಿನ್ನೆ ಕರಿತಾ ಇರೋದು. ಅಷ್ಟಕ್ಕೂ ನೀನ್ ಯಾರು? ನಂದಿನಿ, ನಿನ್ ಕೋಪ ನಂಗೆ ಅರ್ಥ ಆಯ್ತದೆ ನೋಡು. ನಿನ್ ಕುಟೆ ಮಾತಾಡ್ಬೇಕು ಅಂತ ನಾನ್ ಒತ್ತರದಿಂದ ಕಾಯ್ತೀವಿ ಗೊತ್ತೆ. ನಾನಿನ್ನ ನಿಮ್ಗೆ ಕಾಯಕ್ ಹೇಳಿದ್ನ? ಅಷ್ಟಕ್ಕೂ ನಮ್ಮಿಬ್ರು ಮಧ್ಯ ಮಾತಾಡಕ್ ಏನಿದೆ? ನಂದಿನಿ, ನನ್ ಮಾತ್ ಕೇಳು. ನಂದಿನಿ, ನನ್ ಮಾತ್ ಕೇಳಿಲ್ಲ ಅಂದ್ರೆ ಪರಿಣಾಮ ಬೇರೆ ಆಯ್ತದ ಆಟೆಯ. ಏನ್ ಭಯ ಪಡಿಸ್ತಾ ಇದ್ಯಾ? ನೋಡು, ನನ್ಗೂ ನಿಂಗೂ ಯಾವ ಸಂಬಂಧನೂ ಇಲ್ಲ.
ಇನ್ ಯಾವತ್ತೂ ನನ್ ಹಿಂದೆ ಈಗ ಬರ್ಬೇಡ. ನಂದಿನಿ, ನನ್ ಮುಖ ನೋಡಿದ್ರು ನೋಡ್ದೆ ಇರೋಳ್ ತರ ಹೋಗ್ತಾ ಇದ್ಯಾ. ಅಂದ್ರೆ ನನ್ ಪಿರತಿಗ್ ಬೆಲೆನೇ ಇಲ್ವೇ? ಅದ್ರ ಅವಶ್ಯಕತೆ ನನಗಿಲ್ಲ. ನಂದಿನಿ, ನನ್ ಮಾತ್ ಕೇಳು. ನಾನ್ ಹೇಳೋದಸಿ ಅರ್ಥ ಮಾಡ್ಕೋ. ನಂದಿನಿ, ನನ್ ಮಾತ್ ಕೇಳಲಿಲ್ಲ ಅಂದ್ರೆ ಇಲ್ಲೊಂದ್ ಪ್ರಾಣ ಹೊಂಟೋಯ್ತದ ಆಟೆಯ. ನಂದಿನಿ, ಅಮ್ಮ, ನಿಮ್ಗೇನ್ ಸ್ವಲ್ಪನೂ ಬುದ್ಧಿ ಇಲ್ವಾ? ಯಾಕೆ ಹೀಗ್ ಮಾಡ್ಕೊಂಡ್ರಿ? ನೋಡಿ, ಎಷ್ಟೊಂದ್ ರಕ್ತ ಹೋಗ್ತಿದೆ. ಮೊದ್ಲು ಹಾಸ್ಪಿಟಲ್ಗೆ ಹೋಗಿ. ನನಗೆ ಗಾಯ, ನೋವು ಇದೆಲ್ಲದಕ್ಕಿನ್ನ ನೀನ್ ನನ್ನನ್ ಮಾತಾಡಿಸ್ದೇ ಇರೋದೇ ನಂಗೆ ಸ್ಯಾನೆ ನೋವಾಯ್ತಾ ಇರೋದು. ನಂದಿನಿ, ನೀನ್ ಒಂದ್ಕಿತ ನನ್ ಮಾತು ಕೇಳಿಸ್ಕೊ. ಅಯ್ಯೋ, ನಿಮ್ಗೆ ಹೇಗೆ ಸರಿ, ಅದೇನ್ ಹೇಳಿ. ನೋಡು ನಂದಿನಿ, ನಾನ್ ಚಂಪಾ ಒಬ್ಳು ಬಡವನ್ ಮನೆ ಮಗಳು ಅಂತ ಪ್ರೀತಿ ಮಾಡಿದ್ದೇನೋ ನಿಜ. ಆದ್ರ ಅವಳು ಮಾತ್ರ ನನ್ನನ್ನಲ್ಲ, ನನ್ನ ಆಸ್ತಿ ನೋಡ್ ಪ್ರೀತಿ ಮಾಡ್ತಾವಳಂತ ಹೋಗ್ತಾ ಹೋಗ್ತಾ ಗೊತ್ತಾಯ್ತು. ಅವಳಿಗೆ ನನ್ಗಿಂತವೇ ನಮ್ಮ ಆಸ್ತಿ ಅಂತಸ್ತು ಇದ್ರ ಮೇಗೆ ಕಣ್ಣಿತ್ತು. ಅದ್ ಗೊತ್ತಾದ್ಮೇಲೆ ನಾನು ಅವಳಿಂದ ದೂರ ಆಗ್ಬಿಟ್ಟೆ. ನಾನು ಈ ಮಾತನ್ನ ಅವಳಿಗೂ ಹೇಳಿದ್ದೆ. ಅವಳು ಅದಕ್ಕೆ ಒಪ್ಕೊಂಡು ಇದ್ಲು. ಮತ್ತೆ ಅದ್ ಹೇಗ್ ಮದ್ವೆ ಮನೆಗ್ ಬಂದು ಅಷ್ಟೆಲ್ಲ ಗಲಾಟೆ ಮಾಡಿದ್ಲು? ನಮ್ಮಣ್ಣ ಪತ್ರ ಮತ್ತ ಅವಳಿಗೆ ಎಂಡ್ರು ನನ್ ಮ್ಯಾಗಿನ್ ಹೊಟ್ಟೆ ಊರಿಗೆ ಆ ಚಂಪನ್ನ ತಮ್ಮ ಕಡೆಗೆ ಹೇಳ್ಕೊಂಡು ಮದ್ವೆ ಮನೆಗ್ ಕರ್ಕೊಂಬಂದು ಮದ್ವೆ ನಿಲ್ಸ್ಬೇಕು ಅಂತ ಪ್ಲಾನ್ ಮಾಡಿ ಮಾಡವ್ರೆ. ಅಷ್ಟಕ್ಕೂ ಅವ್ರ ಯಾಕೆ ಇಂತ ಕೆಲ್ಸ ಮಾಡ್ತಾರೆ? ಯಾಕಂದ್ರೆ ನಮ್ಮಣ್ಣ ಮದ್ವೆ ಆಗಿರೋದು ಒಬ್ಬ ಅಡ್ಗೆ ಮಾಡೋರ್ ಮಗಳನ್ನ. ಆದ್ರೆ ನನ್ಗೆ ನಿಮ್ಮಂತ ದೊಡ್ಡ ಸಂಬಂಧ ಸಿಕ್ತು ನೋಡು. ನಮ್ಮಣ್ಣ ಅತ್ಗೆ ಇಬ್ರಿಗೂ ಸಹಿಸಕ್ ಆಗ್ಲಿಲ್ಲ. ಅದಕ್ಕೆ ಆ ಚಂಪನ್ ಜೊತೆಗೆ ಹಾಕೊಂಡು ಈ ತರ ಎಲ್ಲ ಮಸ್ಲತ್ ಮಾಡವ್ರೆ ನಂದಿನಿ. ನಂಗೆ ಯಾಕೋ ಇದೆಲ್ಲ ವಿಚಿತ್ರ ಅನ್ಸ್ತಿದೆ. ನಂಬೋದಕ್ಕೂ ಕಷ್ಟ ಆಗ್ತಿದೆ. ನಂದಿನಿ, ಅವ್ರಿಬ್ರಿಗೂ ಚಂಪಂಗ್ ನಿಜವಾಗ್ಲೂ ನ್ಯಾಯ ಕೊಡಿಸ್ಬೇಕು ಅನ್ನೋ ಉದ್ದೇಶನೇ ಆಗಿದ್ದಿದ್ರೆ ಅವ್ರ ಈ ತರ ಮದ್ವೆ ನಿಲ್ಸೋದ್ರ ಬದಲು ನಮ್ಮ ಅಟ್ಟಿಯವ್ರ ಹತ್ರ ಬಂದು ಮೊದ್ಲು ಮಾತಾಡ್ತಿದ್ರು. ಅದ್ ಬಿಟ್ಟು ಮದ್ವೆ ಮಂಟಪಕ್ ಬಂದು ಊರ್ನವ್ರ ಮುಂದೆ ಎಲ್ಲ ಈ ತರ ರಂಪ ರಾಮಾಯಣ ಮಾಡಂತದ್ ಏನಿತ್ತು? ಸಿಟ ಹೇಳ್ತೀವಿ ನಂದಿನಿ, ಈಗ್ಲೂ ನನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇರೋದ್ ನಿನ್ನನೆಯ. ಬದುಕಿದ್ರೆ ನಿನ್ ಜೊತೆ ಮಾತ್ರವಂತ ಇವನಿ. ಇದನ್ನೆಲ್ಲ ನಿಂತವ ಹೇಳ್ಕೋಬೇಕು ಅನ್ನಿಸ್ತು, ಹೇಳ್ದೆ. ಈಗ ಅದನ್ನ ನಂಬೋದು ಬಿಡೋದು ನಿನಗ್ ಬಿಟ್ಟಿದ್ದು. ನೋಡಿ, ತುಂಬಾ ರಕ್ತ ಹೋಗ್ತಿದೆ. ಮೊದ್ಲು ಹಾಸ್ಪಿಟಲ್ಗೆ ಹೋಗಿ. ನನಗ್ ಏನಾದ್ರೂ ಚಿಂತೆ ಇಲ್ಲ ನಂದಿನಿ. ನನ್ನ ಪಿರುತಿ ನಿನಗೆ ಅರ್ಥ ಆದ್ರೆ ಸಾಕು. ನನ್ ಪಿರುತಿ ಹೊಸಿ ಅರ್ಥ ಮಾಡ್ಕೊ ನಂದಿನಿ.